ನಮಸ್ತೆ ನನ್ನೆಲ್ಲ ಸ್ನೇಹಿತರಿಗೂ. ಇವತ್ತು ಅರ್ಜುನನ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಅರ್ಜುನನ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತು, ನೀವೆಲ್ಲರೂ ಅರ್ಜುನನ ದೊಡ್ಡ ಅಭಿಮಾನಿಗಳು. ಅರ್ಜುನ ಅಕಾಲಿಕ ಮರಣ ಹೊಂದಿದಾಗ ಇಡೀ ನಾಡೆ ಕಂಬನಿ ಹಿಡಿತು, ಎಲ್ರಿಗೂ ನೋವಾಯಿತು. ನೋಡಿ, ವಿಪರ್ಯಾಸ ಏನಂದರೆ ಅರ್ಜುನನಂತಹ ಆನೆ ಇನ್ನೊಂದು ಅರಣ್ಯ ಅಧಿಕಾರಿಗಳಿಗೆ ಸಿಗಲ್ಲ. ಅರ್ಜುನ ಒಬ್ಬ ಇದ್ರೆ 100 ಆನೆಗಳು ಸಮ ಅಂತ ಹೇಳ್ತಾರೆ. ಅವನ ಮೈಕಟ್ಟು, ಅವನ ತಾಳ್ಮೆ, ಅವನ ಗಾಂಭೀರ್ಯ, ಅವನು ಮಾಡ್ತಿದ್ದಂಥ ಕಾರ್ಯಾಚರಣೆಗಳು. ಸೊ ಅದಾದಮೇಲೆ ಅಂಬಾರಿ ಒತ್ತದ, ಅರಣ್ಯ ಅಧಿಕಾರಿಗಳಿಗೆ ಹೆಲ್ಪ್ ಮಾಡ್ದ, ಸಹಾಯ ಮಾಡ್ದ, ಇವೆಲ್ಲವೂ ನೋಡ್ತಾ ನಾವು ಅರ್ಜುನನ ದೊಡ್ಡ ಅಭಿಮಾನಿಗಳಾಗ್ತದೆ. ಅಂದರೆ ಕಳ್ಕೊಂಡಾಗ ಅವನನ್ನ ನಾವು ದುಃಖನ ತಡ್ಕೊಳಕ್ಕಾಗಿಲ್ಲ. ಈ ವರ್ಷ ಅಂಬಾರಿ ಹೊರ್ತಾ ಇರೋದು ಬಂದು ಅಭಿಮನ್ಯು. ವಿಪರ್ಯಾಸ ನೋಡಿ, ಮಹಾಭಾರತದಲ್ಲಿ ಅರ್ಜುನನ ಮಗ ಅಭಿಮನ್ಯು ತನ್ನ ತಂದೆಗೋಸ್ಕರ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ಪ್ರಾಣ ಕೊಡ್ತಾನೆ, ಅರ್ಜುನ ಉಳ್ಕೊಳ್ತಾನೆ. ಇವತ್ತು ನಮ್ಮ ಪೀಳಿಗೆಯಲ್ಲಿ ಅರ್ಜುನ ತೀರ್ಕೊಳ್ತಾನೆ, ಅಭಿಮನ್ಯು ಉಳ್ಕೊಳ್ತಾನೆ. ಅಂದರೆ ಈ ಸಲ ಅಂಬಾರಿ ಹೊರ್ತಾ ಇರೋದು ಅಭಿಮನ್ಯು. ನೋಡಿ, ನಾವು ಅರ್ಜುನನ ಕಳ್ಕೊಂಡಿದ್ದೀವಿ, ಮತ್ತೆ ಇನ್ನೊಬ್ಬ ಅರ್ಜುನ ನಮ್ಗೆ ಸಿಗೋದಿಲ್ಲ. ಆದರೆ ಅರ್ಜುನನ ಎಲ್ಲ ಗುಣಲಕ್ಷಣಗಳು ಅಭಿಮನ್ಯುನಲ್ಲಿದೆ. ಅಭಿಮನ್ಯುನಲ್ಲಿ ನೋಡೋಣ. ಈ ಸಲ ದಸರಾನ ತುಂಬಾ ಚೆನ್ನಾಗಿ ಆಚರಣೆ ಮಾಡೋಣ. ಅಭಿಮನ್ಯು ಅರ್ಜುನನ ನಮ್ಗೆ ನೆನಪಿಸ್ತಾನೆ ಅನ್ನೋ ನಂಬಿಕೆ ನಮಗಿದೆ. ಎಲ್ರಿಗೂ ಒಳ್ಳೇದಾಗಲಿ. ದಸರಾ ಹಬ್ಬನ ಚೆನ್ನಾಗಿ ಆಚರಿಸಿ. ಕರ್ನಾಟಕ ಬಲ ಅಜೇಯ. ಜೈ ಅರ್ಜುನ.